ಇಡೀ ವರ್ಲ್ಡ್ ವೈಡ್ ಗೊತ್ತಾಗಬೇಕು ಅಂದರೆ ನಂಬರ್ 1 ಎಸ್ ಎಂ ಕೃಷ್ಣ ಸಾಹೇಬ್, ನಂಬರ್ 2 ವಿಜಯ್ ಮಲ್ಯ ಅವರ ಸರ್. ವಿಜಯ್ ಮಲ್ಯ ಅವರು ಬಂದು ಇದರಲ್ಲಿ ಫ್ರಾನ್ಸಲ್ಲಿ ಬಂದ್ಬಿಟ್ಟು ಒಂದು ಲಿಕ್ಕರ್ದು ಇದು ಫ್ಯಾಕ್ಟ್ರಿ ತೊಗೊಳ್ತಾರೆ. 60,000 ಕೋಟಿನ 6 ಲಕ್ಷ ಕೋಟಿಗೆ ಎಷ್ಟು ತೊಗೊಳ್ತಾರೆ ಲಿಕ್ಕರ್ ಫ್ಯಾಕ್ಟ್ರಿನ. ವರ್ಲ್ಡಲ್ಲಿ ಏನು ಲಿಕ್ಕರ್ ಮಾಡೋದಕ್ಕೆ ಅದೇನು ಇದು ಮಾಡ್ತಾರಲ್ಲ ಕೆಮಿಕಲ್ ಸ್ಪಿರಿಟ್ ಅದು 60% ಆ ಒಂದು ಕಂಪ್ನಿ ಸಪ್ಲೈ ಮಾಡುತ್ತೆ. ಆ ಕಂಪ್ನಿ ಪರ್ಚೇಸ್ ಮಾಡ್ತಾರೆ. ವರ್ಲ್ಡ್ ವೈಡಲ್ಲಿ ಅವಾಗ ವಿಜಯ್ ಮಲ್ಯ ಹೆಸರು ಹೋಗುತ್ತೆ. ಇಂಥ ಊರು, ಇಂಥ ಇಂಡಿಯಾದಲ್ಲಿ, ಕರ್ನಾಟಕ, ಬ್ಯಾಂಗ್ಳೂರಲ್ಲಿ ಇಂಥ ಮನುಷ್ಯ ತೊಗೊಂಡಿದ್ದಾನೆ ಅಂತ. ಫಾರ್ಮುಲಾ 1 ಕಾರ್ ರೇಸ್ ಇದು ಮಾಡ್ತಾರೆ ಸರ್. ಒಂದು ಫಾರ್ಮುಲಾ 1 ರೇಸು 1 ವರ್ಷ ಮಾಡಬೇಕು ಅಂತಂದರೆ 4,000 ಕೋಟಿ ಖರ್ಚಾಗುತ್ತೆ. 1 ವರ್ಷಕ್ಕೆ 4,000 ಕೋಟಿ ಖರ್ಚಾಗುತ್ತೆ. ಹೆಸರು ಏನಿಟ್ರು ಸರ್ ಅದಕ್ಕೆ? ಫೋರ್ಸ್ ಇಂಡಿಯಾ ಅಂತ ಮಾಡಿದ್ರು ಸರ್ ವಿಜಯ್ ಮಲ್ಯ ಅವರು. ಇವತ್ತು ಎಷ್ಟು IPL ಟೀಮ್ಗಳಿದೆ ಸರ್, ಅದರಲ್ಲಿ ಟಾಪಲ್ಲಿ ಇರೋದು ರಾಯಲ್ RCBನೇ ಇರೋದು ಟಾಪಲ್ಲಿ. ಅದೇ ಸರ್ ವಿಜಯ್ ಮಲ್ಯ ಸ್ಟೈಲ್. ವಿಜಯ್ ಮಲ್ಯ ಒಂದು ಕ್ಯಾಲೆಂಡರ್ ಮಾಡಬೇಕಂದ್ರೆ 200 ಕೋಟಿ 300 ಕೋಟಿ ಖರ್ಚು ಮಾಡೋದು. ಒಂದು ಕ್ಯಾಲೆಂಡರ್ಗೆ ಫೋಟೋಗ್ರಫಿ ಮಾಡಿ 200-300 ಕೋಟಿ ಖರ್ಚು ಮಾಡೋದು ವಿಜಯ್ ಮಲ್ಯ. ಅದೆಲ್ಲ ಸರ್ ಫೋಟೋಗ್ರಾಫರ್ಸ್ ಹೋಗ್ತಾ ಇತ್ತು, ಕೆಲಸ ಮಾಡೋರು ಹೋಗ್ತಾ ಇತ್ತು, ಆ ಮಾಡಲರ್ಸ್ ಹೋಗ್ತಾ ಇತ್ತು. ಆ ಮಾಡಲರ್ಸ್ ಬಂದ್ಬಿಟ್ಟು ಅವ್ರ ಮಾಡಲ್ ಆಗಿರೋದಕ್ಕೆ ಅವ್ರು ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ರು, ಎಲ್ಲ ಪರ್ಚೇಸ್ ಮಾಡ್ತಾ ಇದ್ರು, ಎಲ್ಲ ಇದು ಮಾಡ್ತಾ ಇದ್ರು, ಏರ್ಲೈನ್ಸ್ ಮಾಡ್ತಿದ್ರು ಸರ್. ಅಂತ ವಿಜಯ್ ಮಲ್ಯನ ಕಾಪಾಡ್ಕೋಬೇಕು ಸರ್. ಅವ್ರನ್ನೆಲ್ಲ ಬಿಟ್ಕೊಡ್ಬಾರ್ದು. ಅವ್ರು ಒಂದು ವೇಳೆ ತಪ್ಪೇ ಮಾಡಿರ್ಬೋದು, ಆದರೂ ಅವರು ಸಲಹೆ ಸೂಚನೆ ಕೊಟ್ಟು ಗೌರ್ಮೆಂಟ್ ಅವ್ರು ಸಪೋರ್ಟ್ ಮಾಡಿ ಅವ್ರು ಇಟ್ಕೋಬೇಕು. ನಿನ್ನ ಮಾಡಯ್ಯ ದೇಶ ನೀನು ಮಾಡು, ನೀನು ಎಕನಾಮಿ ಇನ್ನೂ ರೈಸ್ ಆಗ್ಬೇಕು, ಅವ್ರನ್ನೆಲ್ಲ ಕಾಪಾಡ್ಕೋಬೇಕು ಸರ್. ಬಿಡಬಾರ್ದು ಸರ್. ಬೇರೆ ದೇಶದಲ್ಲಿ ಹಿಂಗೆಲ್ಲ ಕಾಪಾಡ್ಕೊಳ್ತಾರೆ ಸರ್. ಅದೆಲ್ಲ ನಾನು ನೋಡಿ ಅನುಭವ ಆಗಿ ಇಲ್ಲಿ ಹೇಳ್ತಾ ಇರೋದು.